ಅದೃಷ್ಟ ಇದ್ದರೆ ಯಾವ ವ್ಯಕ್ತಿ ಏನು ಬೇಕಾದರೂ ಆಗ್ತಾರೆ. ಅದೇ ಅದೃಷ್ಟ ಕೈ ಕೊಟ್ಟರೆ ಚಿಂದಂಥ ಲೈಫು ಕೂಡ ಚಿತ್ರಣ ಆಗಿಬಿಡುತ್ತೆ. ಇದು ಹಲವಾರು ಬದುಕಲ್ಲಿ ಆಗೋಗಿರೋಂಥ ಉದಾಹರಣೆಗಳು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ನಟ ದರ್ಶನ್. ಸೊ ದರ್ಶನ್ ಈ ಮಾತಿಗೆ ಸೂಕ್ತ ಅನಿಸ್ತಾರೋ ಏನೋ ಗೊತ್ತಿಲ್ಲ, ಆದರೆ ಇಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ದರ್ಶನ್ ಸುಖ ಸುಮ್ಮನೆ ಇಲ್ಲದ ಕಾರಣಕ್ಕೆ ಅವರು ಏನೋ ಒಂದು ಪ್ರಕರಣಕ್ಕೆ ಸಿಲುಕಿ ಈಗ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಒಂದಿಲ್ಲ ಒಂದು ಘಟನೆ ನಡೀತಾನೇ ಇದೆ ಜೈಲಲ್ಲಿ. ಅದಷ್ಟೇ ಅಲ್ಲ, ಅವರ ಈ ಜೈಲು ಪ್ರಕರಣದಲ್ಲೂ ಕೂಡ ಒಂದಷ್ಟು ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳು ಕೂಡ ಹೊರಗೆ ಬರ್ತಾನೇ ಇದ್ದಾವೆ. ಸೊ ಒಂದು ಕಡೆ ಜಾಮೀನು ಅರ್ಜಿ ಸಲ್ಲಿಸಿದಾಗ ಕೂಡ ಜಾಮೀನು ಸಿಗಲಿಲ್ಲ, ಕಾರಣ ವಿಚಾರಣೆ ಇನ್ನೂ ಪೂರ್ಣಗೊಂಡಿಲ್ಲ ಅನ್ನೋದು. ಸೊ ಹೀಗೆ ಒಂದಲ್ಲ ಎರಡಲ್ಲ ಒಂದಷ್ಟು ಪ್ರಕರಣದ ಸಮಯದಲ್ಲಿ ಏನೆಲ್ಲ ವಿಷಯಗಳು ಹೊರಗೆ ಬರ್ತಾಯಿದೆ. ಈಗ ಹೊಸ ವಿಷಯ ಹೊರಗೆ ಬಂದಿದೆ. ಏನು ಅಂತಂದರೆ, ಇಷ್ಟು ದಿನಗಳ ಕಾಲ ದರ್ಶನ್ ಪರವಾಗಿ ಏನು ವಕೀಲ ವೃತ್ತಿಯನ್ನು ಆರಂಭಿಸಿದಂತಹ ಸುನಿಲ್ ಅವರು ಅಧಿಕೃತವಾಗಿ ಆ ಪ್ರಕರಣದಿಂದ ಹಿಂದಕ್ಕೆ ಸರಿದಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ. ಕಾರಣ ಗೊತ್ತಿಲ್ಲ. ಅವರು ಹಿಂದೆ ಕೂಡ ಹೈಕೋರ್ಟ್ನಲ್ಲೂ ಕೂಡ ಇದೇ ವಿಷಯವನ್ನು ಪ್ರಸ್ತಾಪ ಮಾಡಿದರು. ನಾನು ಈ ಪ್ರೊಫೈಲಿಂದ ಕೇಸ್ನಿಂದ ಹಿಂದೆ ಸರಿತಾ ಇದ್ದೀನಿ ಅಂಥೇಳಿ. ಸೊ ಈಗ ಸದ್ಯ 59ನೇ ಸೆಷನ್ ಕೋರ್ಟಲ್ಲಿ ಅವರು ಅಧಿಕೃತವಾಗಿ ಮೆಮೊ ಸಲ್ಲಿಕೆಯನ್ನು ಕೂಡ ಮಾಡಿ ಈ ಘೋಷಣೆಯನ್ನು ಮಾಡಿದ್ದಾರೆ. ಯಾಕೆ ಏನು ಅಂತ ಬಲವಾದ ಕಾರಣಗಳು ಗೊತ್ತಿಲ್ಲ, ಆದರೆ ಸದ್ಯಕ್ಕೆ ದರ್ಶನ್ ಪರವಾಗಿ ಏನು ಅವರು ವಾದ ಮಾಡ್ತಾಯಿದ್ರು, ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಆ ಪ್ರಕರಣದಿಂದ ಸಂಪೂರ್ಣವಾಗಿ ನಾನು ಹಿಂದೆ ಸರಿದಿದ್ದೀನಿ, ನಾನು ನಿವೃತ್ತಿಯನ್ನು ಘೋಷಣೆ ಮಾಡ್ತಾಯಿದ್ದೀನಿ ಅಂತ ಕೂಡ ಅವರು ಅಧಿಕೃತವಾಗಿ ಹೇಳಿದ್ದಾರೆ. ಸೊ ಅವರೊಬ್ಬರೇ ಅಲ್ಲ, ದರ್ಶನ್ ಜೊತೆಗೆ ಲಕ್ಷ್ಮಣ್ ಮತ್ತು ನಾಗರಾಜ್ ಕೂಡ ಇದ್ದರು. ಅವ್ರ ಪರವಾಗಿಯೂ ಕೂಡ ಇವರು ವಾದವನ್ನು ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರು ಸಡನ್ನಾಗೆ ಅನೌನ್ಸ್ ಮಾಡಿದ್ದಾರೆ. ಹಾಗಾದರೆ ದರ್ಶನ್ ಅವರ ಈ ಕೇಸನ್ನು ಮುಂದೆ ಯಾರು ನಡೆಸ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸಾಕಷ್ಟು ಜನಗಳಿಗೆ ಬಂದೇ ಬರುತ್ತೆ. ದರ್ಶನ್ ಅವರ ಈ ಕೇಸನ್ನು ಅಶ್ಮತ್ ಪಾಷಾ ಅನ್ನೋರು ಕೂಡ ಹಿರಿಯ ವಕೀಲರು, ಅವರು ಈಗ ಅದನ್ನು ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆಗೆ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದ್ವು. ಅಂದರೆ ಈ ಪ್ರಕರಣದಿಂದ ಸುನಿಲ್ ಅವರು ಹಿಂದೆ ಸರಿದಿದ್ದಾರೆ, ಮುಂದೆ ಯಾರು ನಡೆಸ್ತಾರೆ, ಮುಂದೆ ಎಷ್ಟರ ಮಟ್ಟಿಗೆ ಈ ಪ್ರಕರಣವನ್ನು ಮುನ್ನಡೆಸ್ತಾರೆ ಅನ್ನೋ ಒಂದಿಷ್ಟು ಮಾತುಕತೆಗಳು ಕೂಡ ಎಲ್ಲ ಕಡೆ ಹರಡ್ದಾಡ್ತಾ ಇತ್ತು. ಈಗ ಸದ್ಯಕ್ಕೆ ವಿಚಾರ ಇಷ್ಟೇ, ಅಶ್ಮಿತ್ ಪಾಷಾ ಅವರು ಈ ಪ್ರಕರಣಕ್ಕೆ ಎಂಟ್ರಿ ಆಗಿದ್ದಾರೆ. ಈ ಪ್ರಕರಣದ ಎಲ್ಲ ಕೇಸನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ. ಸೊ ಕೋರ್ಟಲ್ಲೂ ಕೂಡ ಅಷ್ಟೇ, ಯಾವಾಗ ಸುನಿಲ್ ಅವರು ಹಿಂದೆ ಸರಿತೀನಿ ಅಂತ ಗೊತ್ತಾಯಿತು, ಸೊ ಆ ವಿಚಾರ ಗೊತ್ತಾದ ಬಳಿಕ ಅಲ್ಲಿ ಕೋರ್ಟಲ್ಲಿ ಇವರೇನು ದರ್ಶನ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಅಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ನ್ಯಾಯಾಧೀಶರು. ಈ ಪ್ರಕರಣದಿಂದ ಸುನಿಲ್ ಅವರು ಹಿಂದೆ ಸರಿತಿದ್ದಾರೆ, ಅಶ್ಮಿತ್ ಪಾಷಾ ಅವರು ಈ ಪ್ರಕರಣಕ್ಕೆ ಎಂಟ್ರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ. ಸೊ ಸದ್ಯ ದರ್ಶನ್ ಅವರು ಅಲ್ಲಿ ಓಕೆ, ಆದರೆ ಇದ್ರ ಬಗ್ಗೆ ನಾನು ನಮ್ಮ ಕುಟುಂಬದವರ ಜೊತೆ ಚರ್ಚಿಸಿ ನಾನು ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದೇನೇ ಇರಲಿ, ಸದ್ಯಕ್ಕೆ ಸುನಿಲ್ ಅವರು ಈ ಪ್ರಕರಣದಿಂದ ಹೊರಗೆ ಬಂದಿದ್ದಾರೆ. ದರ್ಶನ್ ಅವರ ಪರವಾಗಿ ಈಗ ಅಶ್ಮಿತ್ ಪಾಷಾ ಅವರು ಈ ಪ್ರಕರಣವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಸೊ ಮುಂದಿನ ಹಂತದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಆದರೆ ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಕೂಡ ಸುನಿಲ್ ಅವರು ತಮ್ಮ ಕಿರಿಯ ವಕೀಲರ ಮೂಲಕ ದರ್ಶನ್ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಸೊ ಈಗ ಅಶ್ಮಿತ್ ಪಾಷಾ ಅವರ ಕೈಯಲ್ಲಿ ಎಲ್ಲ ಫೈಲ್ಗಳು ಇವೆ. ಸೊ ಮುಂದಿನ ದಿನಗಳಲ್ಲಿ ಅಶ್ಮಿತ್ ಪಾಷಾ ಯಾವ ರೀತಿ ದರ್ಶನ್ ಪರ ಮತ್ತು ದರ್ಶನ ಸ್ನೇಹಿತರ ಪರವಾಗಿ ವಾದವನ್ನು ಮಾಡ್ತಾರೆ ಅನ್ನೋದನ್ನು ಭಾಳ ಕುತೂಹಲಕಾರಿಯಾಗಿದೆ. ಸದ್ಯಕ್ಕೆ ಸುನಿಲ್ ಅವರು ಹಿಂದೆ ಸರಿದಿರೋದು ಭಾರಿ ಚರ್ಚೆ ಆಗಿದೆ, ಮತ್ತು ಈ ಪ್ರಕರಣ ಒಂದಿಷ್ಟು ತೀವ್ರ ಕುತೂಹಲ ಹಂತಕ್ಕೂ ಕೂಡ ಹೋಗಿರೋದು ನಿಜ. ಹಿಂದೆ ಯಾವಾಗ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆಯಿತು, ಆ ಪ್ರಕರಣಕ್ಕೆ ದರ್ಶನ್ ಸಿಲುಕಾಕೊಂಡ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುನಿಲ್ ಅವರು ನಡೆಸ್ಕೊಂಡೇ ಬರ್ತಾಯಿದ್ರು. ಮಧ್ಯೆ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಕೀಲರು ಕೂಡ ಬದಲಾಗ್ತಾ ಹೋದರು. ಆದರೂ ಕೂಡ ದರ್ಶನ್ ಮಧ್ಯೆ ಜಾಮೀನನ್ನು ಪಡ್ಕೊಂಡು ಹೊರಗೆ ಬಂದಿದ್ದರು, ಚಿತ್ರೀಕರಣ ಮಾಡಿದರು. ಆಮೇಲೆ ಮತ್ತೆ ಅವರು ಜೈಲು ಹೋಗೋಂಥ ಪರಿಸ್ಥಿತಿ ಕೂಡ ಬಂತು. ಇನ್ನು ಇದೇ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಅವರು ಜಾಮೀನಿಗೆ ಅರ್ಜಿ ಹಾಕಿದರು ದರ್ಶನ್ ಅವರು. ಆದರೆ
ಒಂದಷ್ಟು ವಿಚಾರಣಾಧಿ ಕೈದಿಗಳು ಅಲ್ಲಿ ಇರೋದರಿಂದ ಅವ್ರ ವಿಚಾರಣೆ ಆಗಬೇಕು. ತ್ವರಿತಗತಿಯಲ್ಲಿ ವಿಚಾರಣೆ ಆದ ಬಳಿಕ ಅಷ್ಟೇ ನಿಮಗೆ ಜಾಮೀನು ಸಿಗುತ್ತೆ ಅಂತ ಅಲ್ಲಿ ಜಾಮೀನನ್ನು ತಿರಸ್ಕಾರ ಮಾಡಲಾಯಿತು. ಸೊ 1 ವರ್ಷದ ತನಕ ಜಾಮೀನು ಮಂಜೂರು ಮಾಡೋಂಗಿಲ್ಲ ಅನ್ನೋ ಥರದ್ದು ಮಾತುಗಳು ಕೇಳಿಬಂದು, ಆದರೂ ಕೂಡ 1 ವರ್ಷದ ಒಳಗಡೆ ಎಷ್ಟು ಬೇಗ ಅಷ್ಟು ಆ ವಿಚಾರಣೆನ ಮುಂದುವರಿಸ್ತಾರೆ ಅಷ್ಟು ಬೇಗ ಅವರಿಗೆ ಜಾಮೀನಿಗೆ ಅರ್ಜಿ ಸಲ್ಲಿಸ್ಬೋದು. ಆ ನಂತರ ಅರ್ಜಿಯನ್ನು ಕೋರ್ಟಲ್ಲಿ ತೀರ್ಮಾನ ಮಾಡಿದ ನಂತರ ಅವ್ರಿಗೆ ಜಾಮೀನು ಸಿಗುತ್ತೋ ಇಲ್ಲ ಅನ್ನೋದು ಅದು ಬೇರೆ ಮಾತು. ಸದ್ಯಕ್ಕೆ ದರ್ಶನ್ ಈಗ ಜೈಲಲ್ಲಿ ಇದ್ದಾರೆ. ಮೊನ್ನೆಯಷ್ಟೇ ದರ್ಶನ್ ಅವರು ಯೋಗಾಭ್ಯಾಸ ಮಾಡಿದರು. ಯೋಗ ದಿನದ ಸಂದರ್ಭದಲ್ಲಿ ಸೊ ಅಲ್ಲಿ ಎಲ್ಲ ಕೈದಿಗಳು ಕೂಡ ಯೋಗಾಭ್ಯಾಸನ ಮಾಡ್ತಾಯಿದ್ರು. ಆದರೆ ದರ್ಶನ್ ಆರಂಭದಲ್ಲಿ ನಾನು ಮಾಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದಿದ್ರು. ಕಾರಣ ಆರೋಗ್ಯ ಸಮಸ್ಯೆ ಹೇಳಿದರು, ಬೆನ್ನು ನೋವಿದೆ, ಹಾಗಾಗಿ ನಾನು ಮಾಡಲ್ಲ ಅಂತ ಹೇಳಿದರು. ಆದರೆ ಅಲ್ಲಿನ ಪೊಲೀಸು ಹಿರಿಯ ಅಧಿಕಾರಿ DG ಅವರು ಅಲೋಕ್ ಕುಮಾರ್ ಅವರು ಅವ್ರನ್ನ ಕರೆಸ್ಬಿಟ್ಟು ಮಾತಾಡಿ ಅವರಿಗೆ ಸ್ಪಷ್ಟನೆಯನ್ನು ಕೊಟ್ಟರು, ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು. ಸೊ ಯೋಗ ಮಾಡೋದ್ರಿಂದ ದೇಹ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಎಲ್ಲ ನೋವುಗಳು ಕೂಡ ಹೋಗುತ್ತೆ ಅನ್ನೋ ಮಾತುಗಳ ಮೂಲಕ ಕನ್ವಿನ್ಸ್ ಮಾಡ್ತಾರೆ. ಅದಾದಮೇಲೆ ದರ್ಶನ್ ಕೂಡ ಓಕೆ ಅಂತ ಹೇಳ್ತಾರೆ. ಅಲ್ಲೇ ಜೈಲಿನ ಕಾರಿಡಾರ್ನಲ್ಲಿ ದರ್ಶನ್ ಯೋಗಾಭ್ಯಾಸವನ್ನು ಮಾಡ್ತಾರೆ. ಸೊ ಅದೇನೇ ಇರಲಿ, ಒಂದು ಹಂತದಲ್ಲಿ ದರ್ಶನ್ಗೆ ಏನು ಬೇಕಾದರೂ ಸಿಗ್ತಾಯಿತ್ತು, ಎಲ್ಲಿ ಬೇಕಾದರೂ ಹೋಗ್ತಾಯಿದ್ರು. ಆದರೆ ಇವತ್ತು ದರ್ಶನ್ ಯಾವುದೋ ಒಂದು ಪ್ರಕರಣದಲ್ಲಿ ಸಿಲುಕು ಹಾಕ್ಕೊಂಡು ಒಂದು 4 ಗೋಡೆಯ ಮಧ್ಯದಲ್ಲಿ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೂ ಕೂಡ ಹೊರಗಡೆ ಅವರ ಫ್ಯಾನ್ಸ್ ದರ್ಶನ್ಗಾಗಿ ಕಾಯ್ತಾ ಇದ್ದಾರೆ. ದರ್ಶನ್ ಯಾವಾಗ ಬರ್ತಾರೆ ಅನ್ನೋ ಕಾತುರದಿಂದ ಇರ್ತಕ್ಕಂಥ ದರ್ಶನ್ ಫ್ಯಾನ್ಸು ಅವರ ಯಾವುದೇ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಪ್ರೀತಿಯಿಂದ ಕೂಡ ನೋಡ್ತಾ ಇದ್ದಾರೆ. ಜೈಲಲ್ಲಿ ಇದ್ದಾಗಲೂ ಕೂಡ ದರ್ಶನ್ ಅವರ ಸಿನಿಮಾಗಳು ರಿಲೀಸ್ ಆಗಿದ್ದು ಉಂಟು. ಕರಿಯ ಆಗಿರ್ಬೋದು, ಶಾಸ್ತ್ರಿ ಆಗಿರ್ಬೋದು, ರೀಸೆಂಟಾಗೆ ಕಲಾಸಿಪಾಳ್ಯ ಕೂಡ ರಿಲೀಸ್ ಆಯಿತು. ಆ ಸಿನಿಮಾಗಳು ಕೂಡ ಅಭೂತಪೂರ್ವ ಏನು ಜನಮನ್ನಣೆ ಕೂಡ ಸಿಕ್ಕೋಯ್ತು. ಅವರ ಫ್ಯಾನ್ಸ್ ಆ ಸಿನಿಮಾನ ನೋಡುವ ಮೂಲಕ ಡಿ ಬಾಸ್ ಘೋಷಣೆ ಕೂಗಿದರು. ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿದರು. ಬಾಸ್ ಎಲ್ಲೇ ಇದ್ದರೂ ಕೂಡ ನಾವು ಇದೇ ರೀತಿಯ ಪ್ರೀತಿ ಅಭಿಮಾನನ ತೋರಿಸ್ತೀವಿ ಅಂತ ಹೇಳಿದರು. ಸೊ ದರ್ಶನ್ ವೈಯಕ್ತಿಕವಾಗಿ ನೋಡಿದ್ರೆ ಅವರ ವೃತ್ತಿ ಬದುಕಿನಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆದಿದ್ರು ಅಷ್ಟೇ ಎತ್ತರವಾದಂಥ ಗೌರವವನ್ನು ಕೂಡ ಇಟ್ಕೊಂಡಂಥ ವ್ಯಕ್ತಿ. ಅದರಲ್ಲೂ ಸಾಕಷ್ಟು ಜನರಿಗೆ ಗೊತ್ತಿಲ್ಲದಂತೆ ಸಹಾಯ ಮಾಡಿದಂಥ ದರ್ಶನ್ ಇವತ್ತಿಗೂ ಕೂಡ ಅದೆಷ್ಟೋ ಜನರ ಬದುಕಿಗೆ ಹಸಿರಾಗಿದ್ದಾರೆ. ಸೊ ಅದು ಬಹಳಷ್ಟು ಜನಗಳಿಗೆ ಗೊತ್ತಿರಲಿಕ್ಕಿಲ್ಲ. ದರ್ಶನ್ ಕೂಡ ಸ್ವತಃ ಯಾರಿಗೆ ಏನೇ ಸ್ವತಃ ಕೈಯಿಂದ ಕೊಟ್ಟದ್ದನ್ನು ಕೂಡ ಹೇಳ್ದಿರೋಂಥ ವ್ಯಕ್ತಿ. ಅಂದರೆ ಸಾಕಷ್ಟು ಜನಗಳಿಗೆ ಸಹಾಯ ಮಾಡಿದ್ದಾರೆ, ಅದು ಎಲ್ಲೂ ಕೂಡ ಹೇಳ್ಕೊಳ್ತಿರಲಿಲ್ಲ, ಯಾರಿಗೂ ಕೂಡ ಹೇಳಗೂ ಕೂಡ ಬಿಡ್ತಾ ಇರಲಿಲ್ಲ ಅಂತಹ ದರ್ಶನ್. ಹಾಗಾಗಿ ಎಲ್ರಿಗೂ ಕೂಡ ಹತ್ರ ಆದಂಥವ್ರು. ಯಾವುದೋ ಒಂದು ಕೆಟ್ಟಗಳಿಗೆ, ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಪ್ರಕರಣಕ್ಕೆ ಸಿಲುಕಿ ಈಗ ಸದ್ಯಕ್ಕೆ ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಈ ಪ್ರಕರಣದಿಂದ ಹೊರಗೆ ಬರಬೇಕು ಅನ್ನೋದು ಹರಕೆ ಅವರ ಕುಟುಂಬದವ್ರದ್ದು ಮತ್ತು ಅವರ ಫ್ಯಾನ್ಸ್ ಕೂಡ ಆಗಿದೆ. ಸದ್ಯಕ್ಕೆ ಈಗ ಇನ್ನು ಸುನಿಲ್ ಅವರ ಪರವಾಗಿ ವಾದ ಮಾಡ್ತಿರ್ತಕ್ಕಂಥ ಸುನಿಲ್ ಅವರು ಹೊರಗೆ ಹೋಗಿದ್ದಾರೆ. ಅವರ ಬದಲಾಗಿ ಹಿರಿಯ ವಕೀಲರಾದಂಥ ಅಶ್ಮಿತ್ ಪಾಷಾ ಬಂದಿದ್ದಾರೆ. ಮುಂದೆ ಅಶ್ಮಿತ್ ಪಾಷಾ ಅವರು ಇವರ ಪರವಾಗಿ ಯಾವ ರೀತಿ ವಾದವನ್ನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.